ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾಸ್ ಕಲಿನರಿ. ಎಲ್ರು ಹೇಗಿದ್ದೀರಾ? ನಾನು ಶಿಲ್ಪಾ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಕಿಚನಲ್ಲಿ ಕ್ರಿಸ್ಪಿ ಕಾರ್ನ್ ಮಾಡೋದನ್ನ ತಿಳ್ಕೊಳ್ಳೋಣ. ಈವ್ನಿಂಗ್ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ. ಚಳಿಗಾಲಕ್ಕಂತೂ ಬಿಸಿ ಬಿಸಿಯಾಗಿ ಕಾರ್ನು ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟವಾಗಿರೋಂಥ ಸ್ನ್ಯಾಕ್ಸು, ಹೆಲ್ದಿ ಕೂಡ. ಇವತ್ತು ನಾವು ವೆಜಿಟೇಬಲ್ಸ್ನ ಸೇರಿಸಿ ಕ್ರಿಸ್ಪಿ ಕಾರ್ನ್ ಮಾಡೋದು. ಅದು ಹೋಟೆಲ್ ಸ್ಟೈಲಲ್ಲಿ, ಹೋಟೆಲ್ ಅಥವಾ ಡಾಬಾದಲ್ಲಿ ಕೊಡ್ತಾರಲ್ಲ ಆ ಥರ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋದು ತಿಳ್ಕೊಳ್ಳೋಣ. ಫಸ್ಟಿಗೆ ನಾನು 2 ಕಾರ್ನನ್ನು ತೊಗೊಂಡಿದ್ದೀನಿ. 2 ಕಾರ್ನನ್ನು ಬಿಡಿಸ್ಕೊಂಡು ಬಿಸಿನೀರು ಪಾತ್ರೆಯಲ್ಲಿ ಬಿಸಿನೀರನ್ನು ಇಟ್ಟು ಅದರಲ್ಲಿ 1 ಸ್ಪೂನ್ ಉಪ್ಪು ಹಾಕಿ ಬಿಡಿಸಿರೋಂಥ ಕಾಳುಗಳನ್ನೆಲ್ಲ ಹಾಕಿ 10 ನಿಮಿಷ ಬೇಯಿಸ್ಬೇಕದು. ಕಾಳು ಚೆನ್ನಾಗಿ ಬೇಯಬೇಕು ಕಾರ್ನು. ಈ ಕಡೆ ನಾವು ಅದನ್ನ ಬೇಯಕ್ಕೆ ಇಟ್ಮೇಲೆ ತರಕಾರಿನ ಹೆಚ್ಕೊಳ್ಳೋದು. ಈರುಳ್ಳಿ, ರೆಡ್ ಬೆಲ್ ಪೆಪ್ಪರು, ಯೆಲ್ಲೋ ಬೆಲ್ ಪೆಪ್ಪರು ಅಂದರೆ ಕೆಂಪು ಮೆಣಸಿನ್ಕಾಯಿ ದಪ್ಪದು, ಮತ್ತು ಯೆಲ್ಲೋ ದಪ್ಪ ಮೆಣಸಿನ್ಕಾಯಿ ಎಲ್ಲದನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಇದು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಮಳೆ ಬರ್ತಾ ಇರುವಾಗಂತೂ ಮಾಡಿದ್ರಂತೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಹೋಟೆಲ್ ಸ್ಟೈಲಲ್ಲೇ ಇದ್ದಂಗೆ ಇರುತ್ತೆ. ಈಗ ನಾವು ರೆಡ್ ಬೆಲ್ ಪೆಪ್ಪರ್ನ ಸಣ್ಣದಾಗಿ ಕಟ್ ಮಾಡಿದ್ದೀವಿ. ಹಾಗೆಯೇ ಯೆಲ್ಲೋ ಬೆಲ್ ಪೆಪ್ಪರ್ನು ಈ ಥರ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡಿ ಆಮೇಲೆ ಕ್ರಾಸಾಗಿ ಕಟ್ ಮಾಡಿದ್ರೆ ಸಣ್ಣದಾಗಿ ಕಟ್ ಮಾಡಿರೋ ವೆಜಿಟೇಬಲ್ಸು ರೆಡಿ ಆಗುತ್ತೆ. ಈಗ ನಾವು ಈರುಳ್ಳಿ, ಕ್ಯಾಪ್ಸಿಕಮ್ 2 ಥರದ್ದು ಬೇಕಂದರೆ ಗ್ರೀನ್ ಕ್ಯಾಪ್ಸಿಕಮ್ಮು ಹಾಕೋಬೋದು. ನಾನಿಲ್ಲಿ ರೆಡ್ ಮತ್ತು ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈಗ ನಾವು ಒಂದು 10ರಿಂದ 15 ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಬಿಟ್ಟು ಬೆಳ್ಳುಳ್ಳಿ ಎಸ್ಲನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಹಾಗೆ 1 ಇಂಚು ಶುಂಠಿನೂ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಈಗ ಒಂದು 4 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ರೌಂಡಕ್ಕೆ ಹೆಚ್ಚಿಟ್ಕೋಬೇಕು. ಇದೆಲ್ಲ ಒಗ್ಗರಣೆಗೆ ನಾವು ಯೂಸ್ ಮಾಡ್ಕೊಳ್ಳೋಣಂತೆ. ಈಗ ನಾವು ಬೇಯಕ್ಕೆ ಇಟ್ಟಿದ್ದು ಕಾಳು ಬೆಂದಿದೆ. ಈಗ ಅದನ್ನು ಸೋಸ್ಕೊಳ್ಳೋಣ. ನೀರೆಲ್ಲ ಫುಲ್ಲು ಬಸಿದ ಮೇಲೆ ಈಗ ನೋಡಿ ಅದು ಯೆಲ್ಲೋ ಕಲರ್ ಆಗಿ ಸ್ವಲ್ಪ ದಪ್ಪಗೆ ಬಂದಿದೆ. ಅದು ಕಾಳು ಚೆನ್ನಾಗಿ ಬೆಂದಿದೆ. ಈಗ ಬೆಂದಿರೋ ಥರ ಇದ್ದರೆ ಮಾತ್ರ ಅದಕ್ಕೆ ಹಿಟ್ಟು ಚೆನ್ನಾಗಿ ಹಿಡಿಯುತ್ತೆ. ಈಗ ನಾವು 1 ಸ್ಪೂನು ಉಪ್ಪು ಹಾಕಿದ್ದೀವಿ, 2 ಸ್ಪೂನು ಕಾಳು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರ್ ಹಾಕಿದ್ದೀವಿ, 2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀವಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಉಪ್ಪೆಲ್ಲ ಹತ್ಕೊಂಡ್ಮೇಲೆ 3 ಸ್ಪೂನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನು. 3 ಸ್ಪೂನ್ ಮೈದಾ ಹಿಟ್ಟು ಹಾಕಿ 3 ಸ್ಪೂನು ಕಾರ್ನ್ಫ್ಲೋರ್ನ ಹಾಕಬೇಕು. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಹಾಕ್ಬೋದು, ಬಟ್ ಕಾರ್ನ್ಫ್ಲೋರ್ ಹಾಕಿದ್ರೇ ಇದ್ರದ್ದು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಈಗ ನಾವು ಮಿಕ್ಸ್ ಮಾಡುವಾಗ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ತುಂಬ ರಫಾಗಿ ಕೈಯಾಡಬಾರ್ದು. ಲೈಟಾಗಿ ಹಗುರವಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದಕ್ಕೆ ಕೋಟಿಂಗು ಚೆನ್ನಾಗಾಗುತ್ತೆ. ಈಗ ಚೆನ್ನಾಗಿ ಕಾದಿರೋ ಎಣ್ಣೆನ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಎಲ್ಲದನ್ನು ಸ್ವಲ್ಪನೇ ಹಾಕ್ತಾ ಬರಬೇಕು. ಕಾರ್ನು ಹಿಟ್ಟೆಲ್ಲ ಹತ್ತಿರುತ್ತಲ್ಲ, ಕೋಟಿಂಗ್ ಆಗಿರುತ್ತಲ್ಲ ಚೆನ್ನಾಗಿ, ಸ್ವಲ್ಪನೇ ಹಾಕಬೇಕು. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫುಲ್ಲು ಕ್ರಿಸ್ಪಿ ಆಗೋ ಥರ ಬೇಯಿಸ್ಕೋಬೇಕು. ಹೆಂಗೆ ಗೊತ್ತಾಗುತ್ತೆ ಅಂದರೆ ಎಣ್ಣೆ ನೊರೆ ಬರ್ತಾ ಇರೋದು, ಫಸ್ಟು ಸ್ಟಾರ್ಟಿಂಗ್ ನೊರೆ ಬರ್ತಾ ಇರುತ್ತೆ, ಆಮೇಲೆ ನೊರೆ ಎಲ್ಲ ಕಮ್ಮಿ ಆಗುತ್ತೆ, ಆಮೇಲೆ ಕಾರ್ನು ರೆಡಿ ಇರುತ್ತೆ. ಈಗ ನಾವು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಫಸ್ಟು ಹೆಚ್ಚಿರೋ ಜಿಂಜರು ಮತ್ತು ಗಾರ್ಲಿಕ್ಕು, ಈಗ ಗ್ರೀನ್ ಚಿಲ್ಲಿ ಇಷ್ಟನ್ನು ಹಾಕಿ ಫುಲ್ ಹೈ ಫ್ಲೇಮಲ್ಲಿಟ್ಟು ಕೈಯಾಡ್ತಾನೇ ಇರಬೇಕು. ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕು. ಈಗ ನಾವು ಹೆಚ್ಚಿರೋ ಈರುಳ್ಳಿನೂ ಹಾಕಿ ಫ್ರೈ ಮಾಡ್ತಾ ಹೋಗಬೇಕು. ಎಲ್ಲದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಚಿರೋ ತರಕಾರಿ ಒಂದೊಂದೇ ಹಾಕ್ತಾ ಹೋಗೋಣ. ನಾನು ಫಸ್ಟಿಗೆ ಯೆಲ್ಲೋ ಬೆಲ್ ಪೆಪ್ಪರ್ ಅಂದರೆ ಯೆಲ್ಲೋ ದಪ್ಪ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಇದನ್ನು ಕೈಯಾಡಿ ಸ್ವಲ್ಪ ಬಾಡಿದ್ಮೇಲೆ ರೆಡ್ ಕಲರ್ ದಪ್ಪ ಮೆಣಸಿನ್ಕಾಯಿನೂ ಹಾಕಿ ಬಾಡಿಸಿದ್ದೀನಿ. ಎರಡನ್ನು ಚೆನ್ನಾಗಿ ಬಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪುಡಿ 2 ಹಾಕೋಣ. ಪೆಪ್ಪರ್ ಮತ್ತು ಸಾಲ್ಟ್ 2 ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು, ನಿಮಗೆ ಎಷ್ಟು ಖಾರ ಬೇಕು ಅನಿಸುತ್ತೋ ಅಷ್ಟು, ಯಾಕಂದರೆ ಇಲ್ಲಿ ಹಸಿರು ಮೆಣಸಿನ್ಕಾಯಿನೂ ಹಾಕಿದ್ದೀವಿ. ಸೊ ಹಿಟ್ಟಲ್ಲೂ ಪೆಪ್ಪರ್ ಹಾಕಿದ್ದೀವಿ. ನೋಡಿಕೊಂಡು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಣ. ಈಗ ನಮ್ಮದು ಕ್ರಿಸ್ಪಿ ಕಾರ್ನು ಫ್ರೈ ಮಾಡಿರೋದು ರೆಡಿ ಇದೆ. ಈಗ ಒಗ್ಗರಣೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಕಾರ್ನ್ನ ಮಿಕ್ಸ್ ಮಾಡ್ತಾ ಹೋಗಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ಟಾಸ್ ಮಾಡಬೇಕು. ಈ ವೋಕಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಂದರೆ ಟಾಸಿಂಗು ನಿಮಗೆ ಈಸಿ ಆಗುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇಲ್ಲಾಂದರೆ ಸ್ಪ್ರಿಂಗ್ ಆನಿಯನ್ ಹಾಕೋಬೋದು. ಸೀಸನ್ ಇಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು. ಈಗ ನಮ್ಮದು ಕ್ರಿಸ್ಪಿ ಕಾರ್ನ್ ರೆಡಿ ಇದೆ ವಿತ್ ವೆಜಿಟೇಬಲ್ಸು. ಬಿಸಿ ಬಿಸಿಯಾದ ಕ್ರಿಸ್ಪಿ ಕಾರ್ನ್ ತುಂಬ ಇಷ್ಟ ಆಯಿತು, ಚೆನ್ನಾಗಿರುತ್ತೆ. ನೋಡಿ ನೀವು ಒಂದ್ಸತಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಕಮೆಂಟ್. ಥ್ಯಾಂಕ್ ಯು.